ಯುವಕರಿಗೆ ನೀವು ಸಾವಯವ ಜೊತೆಗೆ ಇಲ್ಲಿ ಅವ್ರಿಗೆ ಮಾರ್ಕೆಟ್ ಸಿಗುವಂಥದ್ದು, ಪ್ರತಿ ಒಂದು ಹಳ್ಳಿಗೂ ನಾವು ಗೋಡೌನ್ ಕಟ್ಟಿಸ್ಕೊಡುವಂಥದ್ದು ಮಾಡಿಕೊಟ್ರೆ ಅದು ಏನು ನೀವು ವಿಚಾರ ಮಾಡಿರೋದು ಇದಂತಲ್ಲ. ಒಟ್ಟಾರೆಯಾಗಿ ಉದ್ಯೋಗ ಸೃಷ್ಟಿಯಾಗಬೇಕು. ಕೃಷಿ ಇಲಾಖೆಯಲ್ಲಿ ಅಥವಾ ಕೃಷಿ ಒಂದು ಏನದ ಇದು ಭಾಳಷ್ಟು ಜನ ಉದ್ಯೋಗ ಕೊಡುವಂಥದ್ದು. ಮತ್ತು ಈ ದೇಶದಲ್ಲೇ ಕೃಷಿ ಏನಪ್ಪ ಅಂದರೆ ಜೀವಂತಿಗೆ ಉಳಿಸ್ಕೊಂಡು ಹೋಗ್ಯದ. ಲಾಭದ ಉದ್ಯೋಗ ಆಗಿಲ್ಲ ಅದು. ಯಾರು ಲಾಭಕ್ಕೆ ಆಗ್ತದೆ ಅವ್ರು ಇಷ್ಟ ಆಗ್ಯದ. ವ್ಯಾಪಾರಿಗಳಿಗೆ, ಇನ್ನುಳಿದವರಿಗೆ, ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ಯದ. ಆದರೆ ರೈತ ದುಡ್ಡು ತಿನ್ನುವಂಥ ರೈತಗೆ ಇಲ್ಲ, ಮಾರ್ಕೆಟ್ ಇಲ್ಲ. ನಿಮಗೂ ಗೊತ್ತದ ಆ ವಿಷಯದಲ್ಲೇ. ನೋಡಿರಿ, ಇವತ್ತು ಗೌರ್ಮೆಂಟ್ 2,400 ರೂಪಾಯಿ ಒಂದು ಕ್ವಿಂಟಲ್ಗೆ ಮಾಡ್ಯದ ನಮ್ಮ ಇದಕ್ಕೆ ಗೋಂಜಾಳಕ್ಕೆ. 6 ದಿನದಲ್ಲಿ ಬರ್ತದೆ ಬೆಳಿಗ್ಗೆ. 6 ದಿನ ನಂತರ ಬಂದಾಗ ಅದಕ್ಕೆ ಎಷ್ಟು ಖರ್ಚಾಗಿರ್ತದೆ ಏನಾಗಿದೆ ನಿಮಗೆಲ್ಲ ಗೊತ್ತದ. 2,400 ಅಡ್ಡಿಯಲ್ಲಪ್ಪ ಅಂತೇನೋ ಅನ್ಬೋದು. ಆದರೆ 1,200, 300, 500ಕ್ಕೆ ಬಂದು ನಿಲ್ತದೆ ತೊಗೊಳ್ಳೋ ಮುಂದೆ ಸೀಸನ್ದಾಗ. ಆ ರೇಟಿಗೆ ಬಂದು ನಿಲ್ತದೆ. ಇವತ್ತು ಗೌರ್ಮೆಂಟ್ 2,400 ತೊಗೊಳಿಕತ್ತದ. ಎಷ್ಟು ತೊಗೊಳ್ತದ್ರಿ ಅದು? ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ರೈತ 5 ಕ್ವಿಂಟಲ್ ತೊಗೊಳ್ತದೆ. ಅದು ನೋಡ್ತಾ ಇದ್ದೀರಿ ನೀವು. ಅದಕ್ಕೆ ಪರ್ಯಾಯವಾಗಿ ಇಡಿಯಾಗಿ ಅದು ಅವ್ರು ಕಾಳು ಮಾಡುವಂಥದ್ದು, ಅವ್ರಿಗೆ 2,400 ಮಿನಿಮಮ್ ಸಿಗುವಂಥದ್ದು ಎಲ್ಲ ತೊಗೊಳ್ಳೋದು ಮಾಡ್ಲಿಕ್ಕೆ ಸಾಧ್ಯ ಇದನ್ನು. ಈ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಚಿಂತನೆ ಬೇಕಾಗಿದೆ ನಾವು ಇವತ್ತು. ಖರೇಶ್ರೀ ಅವ್ರು ಎದ್ದ ತಕ್ಷಣ ಅವ್ರು ಯಾವ ಶಬ್ದ ಬಳಸಿ ಈ ಶಬ್ದ ಬಳಸಿ ತಾವೆಲ್ಲ ಈ ನಿಷೇಧ ಇವ್ರು ನಮ್ಮ ಸರ್ಕಾರದವರು ನಿಷೇಧ ತಪ್ಪ. ಏನು ಅವಶ್ಯಕ ರೀ? ಜನ ನೋಡ್ತಾ ಇದ್ದಾರೆ ಅವರು ಖರೇಶ್ರೀ ಅವರನ್ನು. ಒಬ್ಬ ಪೀಠಾಧ್ಯಕ್ಷರಾಗಿಯೋ ಪೀಠಾಧಿಪತಿಗಳಾಗಿಯೋ ಇಂಥ ಭಾಷೆ ಬಳಸೋದು, ಇನ್ನೊಂದು ವಿಚಾರದಲ್ಲಿ ನಂಬಿಕೆ ಇಟ್ಟವರು ತಾಲಿಬಾನಿಗಳನ್ನು ಕರೆದು ಕಮ್ಯುನಿಸ್ಟರ ಶುದ್ಧ ಏನಪ್ಪ ಅಂತ ತಪ್ಪಿದಸ್ತರು ಅಂತ ಹೇಳುವಂಥದ್ದು ಇವಕ್ಕಿಂತಲೂ ಅದರಿಂದ ಒಳ್ಳೆಯ ಅಂಶಗಳನ್ನ ಯಾಕೆ ನಾವು ಚರ್ಚೆ ಮಾಡಬಾರ್ದು? ಇದು ಗೊತ್ತಿಲ್ಲ ಅಂತಲ್ಲ ಖರೇಶ್ರೀ ಅವ್ರಿಗೆ ಗೊತ್ತದ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಇಷ್ಟೇ ಈ ಮೂಲಕ. ಏನಂದರೆ ನಮ್ಮ ಇಡೀ ಸಮುದಾಯ, ಯುವ ಸಮುದಾಯ ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಗಳೆಲ್ಲ ಫೇಲ್ ಆಗಿದ್ದಾವೆ ಇವತ್ತು. ಯಾವುದೇ ಸರ್ಕಾರ ಇರಲಿ, ಹೋಗಲಿ BJP ಸರ್ಕಾರ ಆದರೂ ಬಂದ 2 ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿತ್ತು. ಮಾಡ್ತಾ ಅದನ್ನೇ ಪ್ರಶ್ನೆ